ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರಿ ಸ್ಪೈಸ್ ವರ್ಲ್ಡ್. ಇವತ್ತು ಹೆಸರು ಕಾಳಿಂದ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ನಾನು 1 ಗ್ಲಾಸ್ ಹೆಸರು ಕಾಳು, 1/4 ಗ್ಲಾಸು ದೋಸೆ ಅಕ್ಕಿ, ಸ್ವಲ್ಪ ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ನೀರಿನಾಗ ಚೆಂದಾಗಿ ತೊಳೆದು ನೆನೆ ಇಡಬೇಕು. ನಾನು ಇದನ್ನು ರಾತ್ರಿನ ನೆನೆ ಇಡ್ತೀನಿ, ಬೆಳಗ್ಗೆಗೆ ರುಬ್ಕೋತೀನಿ. ಕಾಳೆಲ್ಲ ನೆನೆಯೋಕೆ 8ರಿಂದ 10 ತಾಸು ಸಾಕು. ಬೆಳಿಗ್ಗೆ ಎದ್ಮೇಲೆ ಕಾಳು ನೆಂದಿರ್ತಲ್ಲ ಎಲ್ಲ ನೀರು ತೆಗೆದು ಕಾಳಷ್ಟೇ ಮಿಕ್ಸಿಗೆ ಹಾಕ್ಕೋತೀನಿ. ಆ ಮಿಕ್ಸಿ ಜೊತೆಗೆ ನಮಗೆ ಎಷ್ಟು ಬೇಕು ಅಷ್ಟು ಖಾರ, ನಾನು ಇಲ್ಲಿ 2 ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಮತ್ತು ಕರಿಬೇವು, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ, 1 ಗ್ಲಾಸ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಇದ್ರಾಗ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ನಾರ್ಮಲ್ ದೋಸೆ ಹಿಟ್ಟು ಹೆಂಗೆ ಸಣ್ಣಗೆ ರುಬ್ಕೋತಿರಲ್ಲ ಹಂಗೆ ಸಣ್ಣಗೆ ರುಬ್ಕೋಬೇಕು. ನಿಮಗೆ ಹಿಟ್ಟು ಹಂಗ್ಯಾರ ಗಟ್ಟಿ ಅನಿಸ್ತಾನೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ರಿ. ಈ ದೋಸೆ ಜೊತೆ ನಾರ್ಮಲ್ ಕೊಬ್ಬರಿ ಚಟ್ನಿ, ಸಾಸು ಏನು ಇಷ್ಟನ ಒಂದು ಹಚ್ಕೊಂಡು ತಿನ್ಬೋದು, ಯಾವುದಕ್ಕಾದ್ರೂ ನಡೆಯುತ್ತೆ. ಹಂಗೆ ಇಮಿಡಿಯೇಟಾಗಿ ದೋಸೆ ಹಾಕ್ಕೋಬೋದು. ಇಲ್ಲ ಸ್ವಲ್ಪ ನಾವು ಸೋಡಾ ಹಾಕ್ತೀವಿ ಅಂತಂದ್ರೆ ಸೋಡಾ ಹಾಕಿ ಒಂದು 5 ನಿಮಿಷ ಬಿಟ್ಟು ದೋಸೆ ಹಾಕ್ಕೋಬೋದು. ಯಾವುದೇ ದೋಸೆ ಹಾಕ್ಬೇಕಾದ್ರೂ ಹಂಚು ಚೊಲೋತ್ನೇ ಕಾದಿರ್ಬೇಕು, ಇಲ್ಲಾಂದ್ರೆ ದೋಸೆ ಚೆನ್ನಾಗಿ ಹೇಳೋದಿಲ್ಲ ಅದು. ಇಲ್ಲ ನಾನು 1 ಗ್ಲಾಸ್ ಹೆಸರು ಕಾಳು ಹಾಕೇನಿ, ಹಂಗೆ ಇದು 2ರಿಂದ 3 ಜನಕ್ಕೆ ಅಷ್ಟಾಗುತ್ತೆ. ನಾರ್ಮಲ್ ದೋಸೆಗೆ ಬೆಳಗ್ಗೆ ಅಕ್ಕಿ ಏನಾರು ಹಾಕೋಕ್ಕೆ ನೆನಪು ಹಾರಿದ್ರೆ ಹಿಂಗೆ ರಾತ್ರಿ ನೆನಾಕಿ ಬೆಳಗ್ಗೆ ಮಾಡ್ಕೋಬೋದು. ಅದು ನಾರ್ಮಲ್ ದೋಸೆ ತಿಂದು ಬೇಜಾರಾಗಿದ್ದರೆ ಇದೊಂಥರ ಕಾಳಿಂದ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಕೆಲವ್ರು ಯಾರು ಕಾಳದು ತಿನ್ನೋಂಗಿಲ್ಲ, ಹಿಂಗೆ ದೋಸೆ ಟೈಪ್ನಾಗ ಮಾಡಿ ತಿನ್ಬೋದು. ಕೆಲವೊಬ್ಬರು ಊಟ ತಿಂಡಿನ ಕಲರ್ ನೋಡಿ ಇಷ್ಟಪಟ್ಟು ತಿಂತಾರೆ, ಸ್ಪೆಷಲಿ ಚಿಕ್ಕ ಮಕ್ಕಳು. ಇದು ನೋಡೋಕೆ ಫುಲ್ ಗ್ರೀನಿಶ್ ಆಗಿರುತ್ತೆ, ನೀವು ಟ್ರೈ ಮಾಡಿರಿ. ಸೊ ಇದಾಗಿತ್ತು ಇವತ್ತಿನ ಹೆಸರು ಕಾಳಿನ ದೋಸೆ ರೆಸಿಪಿ. ನೀವು ಮನ್ಯಾಗ ಟ್ರೈ ಮಾಡಿರಿ. ಮನೆಯಾಗಿನರೆಲ್ಲ ಏನು ಹೇಳಿದ್ರೆ ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ನಾಗ ಹೇಳಿರಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನ ಲೈಕ್ ಶೇರ್ ಮಾಡಿರಿ. ಥ್ಯಾಂಕ್ ಯು.